ಈ ಪ್ರಶಸ್ತಿಯನ್ನ ಪಡೆದುಕೊಂಡಂತವರು 51 ಜನ ಕಂಟೆಸ್ಟೆಂಟ್, 10 ಜನ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾದಂಥವರು ಮತ್ತು 3 ಪ್ರಥಮ, ದ್ವಿತೀಯ, ತೃತೀಯ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು, ವಿಶೇಷ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ಎಲ್ಲ ಪ್ರಶಸ್ತಿ ವಿಜೇತರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇದಾಗಿ ಗೌರೀಶ್ ಹಕ್ಕಿ ಅವರಿಗೂ, ದೇವೇಂದ್ರ ಬಡಿಗೇರ್ ಅವರಿಗೂ, ಹಾಗೆ ಅಮೇರಿಕದ ಅಕ್ಕ ಸಮ್ಮೇಳನದಲ್ಲಿ ಅವರ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ 25 ವರ್ಷದ ಸವಿ ನೆನಪಿಗೆ ಕನ್ನಡಿಗರ ಜವಾಬ್ದಾರಿಯೂ ಒಂದಿದೆ ಅಂತ ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟಿಗಾಗಿ ಕನ್ನಡ ಚಿತ್ರಗಳನ್ನು ಆಯ್ಕೆ ಮಾಡಿರುವಂಥದ್ದಿದೆಯಲ್ಲ, ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಅಕ್ಕ ಸಮ್ಮೇಳನ ಅಂತಂದಾಗ ಆ ಲಾಂಛನ ನನಗೆ ನೆನಪಿಗೆ ಬರುತ್ತೆ. ಆ ಲಾಂಛನವನ್ನ ನೀವು ನೋಡಿದ್ರೆ ಅಲ್ಲಿ ಅಕ್ಕ ಸಮ್ಮೇಳನ ಅನ್ನೋದು, ಅಕ್ಕ ಅನ್ನೋದು ಏನು ಕಾಣಲ್ಲ. ಆದ್ರೆ ಅಲ್ಲಿ ಕಾಣುವಂಥದ್ದು ಒಂದು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಆ ಸಾಲು ನನಗೆ ಮೈ ರೋಮಾಂಚನ ಆಗುತ್ತೆ. ಕೆ.ವಿ. ಪುಟ್ಟಪ್ಪನವರ ಆ ಸಾಹಿತ್ಯದ ಸಾಲು, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆ ಹಾಡು ನಾವು ಹೇಗೆ ಮರೀಲಿಕ್ಕೆ ಸಾಧ್ಯ? ಹೀಗೆ ನೆನಪಾದಾಗ ನನಗೆ ಈ ಒಂದು ಭಾವನೆ ಮೂಡುತ್ತೆ, ಒಂದು ನಂಬಿಕೆ ಮತ್ತು ಆ ದನಿಯಲ್ಲಿ ಒಂದು ಹೃದಯದ ದನಿ ನಮಗೆ ಕಾಣಿಸುತ್ತೆ. ಇದು ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ಕನ್ನಡಿಗರಿರಲಿ, ಯಾವುದೇ ಸ್ಥಾನದಲ್ಲೇ ಇರಲಿ ಅಥವಾ ಯಾವುದೇ ದೇಶದಲ್ಲಿರಲಿ, ಅವರು ನಮ್ಮೊಳಗಿನ ಕನ್ನಡತನವನ್ನ ಅವರು ಒಂದು ಮರೆಯಬಾರದು ಅನ್ನುವಂಥ ಒಂದು ಮಹತ್ವದ ಸಂದೇಶವನ್ನ ನೀಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಸಂಸ್ಕೃತಿಯ ಪರಂಪರೆಯನ್ನ ಅಮೆರಿಕದಲ್ಲಿ ಕೂತ್ರೂ ಕೂಡ ಮುಂದಿನ ಪೀಳಿಗೆಗೆ ಅದನ್ನ ದಾಟಿಸುವಂತಹ ಕೆಲಸವನ್ನ, ಬಹಳ ದೊಡ್ಡ ಜವಾಬ್ದಾರಿಯನ್ನ 25 ವರ್ಷಗಳ ಹಿಂದೆಯೇ ಇಂತಹ ಒಂದು ಜವಾಬ್ದಾರಿಯನ್ನ ಒಟ್ಟುಗೂಡಿ ಎಲ್ಲಿದೆಯೋ ಕನ್ನಡದ ಮನಸ್ಸುಗಳು, ನಾವೆಲ್ಲರೂ ಒಂದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗುವಂತ ಅಕ್ಕ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ. ಕರ್ನಾಟಕ ಮತ್ತು ಅಮೆರಿಕದ ನಡುವೆ ಏನು ಸಾವಿರಾರು ಮೈಲಿಗಳ ಅಂತರ ದೂರದಲ್ಲಿ ಇರ್ಬೋದು, ಆದ್ರೆ ಹೃದಯದಲ್ಲಿ ನೋಡಿದಾಗ ಅಮೆರಿಕ ನಮಗೆ ಹೃದಯದ ಮುಖಾಂತರ ಬಹಳ ಹತ್ತಿರದಲ್ಲಿದೆ. ಈ ಹೃದಯವನ್ನು ಸಂಪರ್ಕಿಸುವಂತಹ ಒಂದು ಸಂಪರ್ಕ ಸೇತುವೆ ಈ ಅಕ್ಕ ಸಮ್ಮೇಳನ. ನನಗೆ ತುಂಬಾ ಖುಷಿಯಾಗೋದೇನೆಂದ್ರೆ, ದೇವೇಂದ್ರ ಬಡಿಗೇರ್ ಅವರು ಮತ್ತು ನಮ್ಮ ಗೌರೀಶ್ ಹಕ್ಕಿಯವರು ಅಕ್ಕ ಸಿನಿಗನ್ನಡ ಚಿತ್ರೋತ್ಸವ 26 ಇದನ್ನ ಇಲ್ಲೊಂದು ಪ್ರಶಸ್ತಿಗಳನ್ನ ಮಾಡಬೇಕು. ಕನ್ನಡ ಚಿತ್ರರಂಗದ ರೆಪ್ರೆಸೆಂಟೇಷನ್ ಇರಬೇಕು. ಕನ್ನಡ ಚಿತ್ರಗಳು ಯಾರೋ ಬರ್ತಾರೆ, ಯಾರೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಆದ್ರೆ ಅವ್ರನ್ನ ಹೇಗೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋದು ಗೊತ್ತೂ ಆಗೋದಿಲ್ಲ. ಆ ಥರದ ಒಂದು ಭಾವನೆಯಿಂದ ಇಲ್ಲಿ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿದ ಫಲ ಅತ್ಯುತ್ತಮ ಚಿತ್ರಗಳನ್ನು ಆಯ್ಕೆ ಮಾಡಿದ್ದಾರೆ. ಚಿತ್ರಗಳು ಪಾರ್ಟಿಸಿಪೇಟ್ ಮಾಡೋದೇ ಒಂದು ಗೌರವ, ಅದ್ರ ಜೊತೆಯಲ್ಲಿ ಪ್ರಶಸ್ತಿಯನ್ನ ಪಡ್ಕೊಳ್ಳೋದಿದೆ ನೋಡಿ, ಅದು ಬಹಳ ದೊಡ್ಡ ಗೌರವ ನಮಗೆ. ಇದ್ರ ಜೊತೆಯಲ್ಲಿ ನಮ್ಮ ಪ್ರಾದೇಶಿಕ ಭಾಷೆಯನ್ನ ಕೂಡ ಗಣನೆಗೆ ತೆಗೆದುಕೊಂಡಿರೋದು ನನಗೆ ಅತ್ಯಂತ ಸಂತೋಷ ಆಗಿದೆ. ಯಾಕೆಂದ್ರೆ ಕರ್ನಾಟಕ ಸರ್ಕಾರವು ಕೂಡ ಪ್ರಾದೇಶಿಕ ಭಾಷೆಗಳಿಗೆ ತನ್ನದೇ ಆದಂತಹ ವೈಶಿಷ್ಟ್ಯ ಕೊಡುಗೆಯನ್ನು ನೀಡಿದಂತಹ ಚಿತ್ರಗಳನ್ನು ಕೂಡ ಪ್ರಶಸ್ತಿ ಮತ್ತು ಎಲ್ಲಾ ರೀತಿಯ ಸವಲತ್ತುಗಳಿಗೆ ಆಯ್ಕೆ ಮಾಡಿದೆ. ಅವುಗಳನ್ನು ಸೇರಿಸಿಕೊಂಡಿರೋದು ನನಗೆ ಇನ್ನಷ್ಟು ಹೆಮ್ಮೆಯನ್ನ ತಂದಿದೆ. ಇಲ್ಲಿ ಒಂದು ಭಾಷೆಯನ್ನ ನಾವು ಗೌರವಿಸೋದು ಅಂತಂದ್ರೆ ಅದು ಜನರನ್ನ, ಆ ಭಾಷೆಯ ಜನರನ್ನ ನಾವು ಗೌರವಿಸಿದಾಗಿ,
ಹಾಗೆ ಒಂದು ಪ್ರಾದೇಶಿಕ ಸಿನಿಮಾವನ್ನು ಗುರುತಿಸೋದು ಅಂತಂದ್ರೆ ಅದು ಇಡೀ ನಮ್ಮ ಸಂಸ್ಕೃತಿಯನ್ನ ನಾವು ಪರಿಚಯಿಸುವ ಹಾಗೆ. ಈ ಎಲ್ಲಾ ಭಾಷಾ ಚಿತ್ರಗಳಿಗೆ ಜಾಗತಿಕ ವೇದಿಕೆಯನ್ನ ನೀಡಿರ್ತಕ್ಕಂಥ ಅಕ್ಕ ಸಿರಿಗನ್ನಡ ಈ ಒಂದು ಫಿಲ್ಮ್ ಫೆಸ್ಟಿವಲ್ ತಂಡಕ್ಕೆ ವಿಶೇಷವಾದಂತ ಹೃದಯಪೂರ್ವಕವಾದಂತ ಅಭಿನಂದನೆಯನ್ನ ನಾನು ವಾಣಿಜ್ಯ ಮಂಡಳ ಪರವಾಗಿ ತಮಗೆ ಸಲ್ಲಿಸ್ತಾ ಇದ್ದೀನಿ. ಈ ಉತ್ಸವದಲ್ಲಿ ಭಾಗವಹಿಸುವಂತಹ ಎಲ್ಲ ನಿರ್ಮಾಪಕರು, ಪ್ರತಿಯೊಬ್ಬ ನಿರ್ದೇಶಕರು, ಪ್ರತಿಯೊಬ್ಬ ಕಲಾವಿದರು, ಪ್ರತಿಯೊಬ್ಬ ತಂತ್ರಜ್ಞರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ. ನಮ್ಮ ನೆಲದಲ್ಲಿ ಹುಟ್ಟಿದಂತ ಕತೆಗಳು, ನಮ್ಮ ನೆಲದಲ್ಲಿ ಹುಟ್ಟಿದಂತ ಜನರ ನಗು ಇರ್ಬೋದು, ಪ್ರೀತಿ ಇರ್ಬೋದು, ಅಥವಾ ಹೋರಾಟಗಳಿರ್ಬೋದು, ಅವರ ಕನಸುಗಳಿರ್ಬೋದು, ಆ ಕನಸುಗಳನ್ನ ಹೊತ್ತ ಸಿನಿಮಾಗಳು ಸಮುದ್ರದ ಆಚೆ ದಾಟಿ ಅದು ಫಿಲಿಡೆಲ್ಫಿಯಾದಲ್ಲಿ ಇವತ್ತು ಪ್ರದರ್ಶನಗೊಳ್ತಿರೋದು ನಮಗೆಲ್ಲರಿಗೂ ಕೂಡ ಒಂದು ಗೌರವದ ಪ್ರತೀಕ. ಇದಕ್ಕೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಇದೊಂದು ಐತಿಹಾಸಿಕ ಕ್ಷಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಹೊಸ ತಲೆಮಾರಿನ ಕತೆಗಾರರಿಗೆ ಒಂದು ವಿಶ್ವದ ಬಾಗಿಲು ತೆಗೆದುಕೊಂಡಿದೆ ಅಂತ ನಾನು ಭಾವಿಸ್ಕೊತೀನಿ. ಅದರ ದೃಷ್ಟಿಯಿಂದ ಸಿರಿಗನ್ನಡ ಫೆಸ್ಟಿವಲ್ ಬಹಳ ಮಹತ್ವದ ಒಂದು ಪಾತ್ರವನ್ನು ವಹಿಸಿದೆ. ಪ್ರಶಸ್ತಿ ಪಡೆಯೋದು ತುಂಬಾ ಸಂತೋಷ, ಆದ್ರೆ ಪ್ರಶಸ್ತಿ ಅದಕ್ಕಿಂತ ದೊಡ್ಡದು ಒಂದು ಒಳ್ಳೆಯ ಸಿನಿಮಾ. ಆ ಸಿನಿಮಾಗೆ ಹೊಸ ಪ್ರೇಕ್ಷಕರನ್ನ ಪಡೆಯೋದು, ಆ ಪ್ರೇಕ್ಷಕರನ್ನ ಪಡೆಯೋ ನಿಟ್ಟಿನಲ್ಲಿ ಇವತ್ತು ಹೊಸದಾಗಿ ಆಯ್ಕೆ ಆದಂತ ಪ್ರತಿಯೊಬ್ಬರಿಗೂ ಕೂಡ ಅಮೆರಿಕಾದಲ್ಲಿ ಪ್ರದರ್ಶನಗೊಳ್ಳುವಂತ ಈ ಚಿತ್ರಗಳು ಸ್ಫೂರ್ತಿದಾಯಕವಾಗಿರ್ಲಿ ಅಂತ ನಾನು ಬಯಸ್ತೀನಿ. ವಿದೇಶದಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗರಿಗೆ ನನ್ನದೊಂದು ಮನವಿ, ನೀವು ನಮ್ಮ ಸಿನಿಮಾವನ್ನ ಕೇವಲ ಪ್ರೇಕ್ಷಕರಾಗಿ ನೋಡಬೇಡಿ, ನಮ್ಮ ರಾಯಭಾರಿಯಾಗಿ ನೋಡಿ. ದಯವಿಟ್ಟು ನಮ್ಮ ಸಿನಿಮಾಗಳನ್ನ ರಾಯಭಾರಿಯಾಗಿ ನೋಡಿ. ಈ ಸಿನಿಮಾಗಳಲ್ಲಿ ನಿಮಗೆ ನಮ್ಮ ಸಂಸ್ಕೃತಿಯ ಕೊಂಡಿಗಳು ನಿಮಗೆ ಕಾಣ್ತಾ ಹೋಗುತ್ತೆ. ಬಹಳ ದೊಡ್ಡ ಅಬ್ಬರದ ಸಿನಿಮಾಗಳನ್ನು ನಾವು ಮಾಡೋದು ಎಲ್ಲೋ ಒಂದು ಈಗ ಇತ್ತೀಚಿನ ವರ್ಷಗಳಲ್ಲಿ ನಾವು ಕಾಣ್ಬೋದು. ಆದ್ರೆ ನಮ್ಮ ಮೂಲ ಬೇರು, ನಮ್ಮ ತನ, ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ, ಸಂಸ್ಕೃತಿಗಳನ್ನ ಹೆಣದಂತ ಕಥೆಗಳನ್ನ ನಾವು ನಮ್ಮ ಚಿತ್ರಗಳ ಮುಖಾಂತರ ನಾವು ಕೊಟ್ಟಿದ್ದೀವಿ. ಅವುಗಳನ್ನ ತಾವು ನೋಡ್ಬೇಕು ಮತ್ತು ನಿಮ್ಮ ಮಕ್ಕಳಿಗೆ ತೋರಿಸಿ, ನಿಮ್ಮ ಸ್ನೇಹಿತರಿಗೆ ತೋರಿಸಿ, ನಮ್ಮ ಸಿನಿಮಾಗಳಿಗೆ ಒಂದು ಜಾಗತಿಕವಾದಂತಹ ಮಾರುಕಟ್ಟೆ ಕಲ್ಪಿಸ್ಲಿಕ್ಕೆ ನೀವು ನಮ್ಮ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ನಾನು ಅಮೆರಿಕದ ಅಕ್ಕ ಸಮ್ಮೇಳನದಲ್ಲಿ ನಡೆಯುವಂತವರಿಗೆ ಈ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನನ್ನ ಕೊನೆಯ ಸಾಲು, ನಾನು ಮೊದಲ ಸಾಲಿನಿಂದನೇ ಪ್ರಾರಂಭ ಮಾಡ್ತೀನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಿದ್ರೂ ನಮ್ಮ ಬೇರುಗಳನ್ನ ಮರೆಯೋದು ಖಂಡಿತ ಮರೆಯದೇ ಇರೋಣ. ನಮ್ಮ ಭಾಷೆಯನ್ನ ಪ್ರೀತಿಸೋಣ, ನಮ್ಮ ಸಹೋದರ ಭಾಷೆಯನ್ನ ಗೌರವಿಸೋಣ, ನಮ್ಮ ವೈವಿಧ್ಯತೆಯನ್ನ ನಮ್ಮ ಶಕ್ತಿಯಾಗಿ ಉಳಿಸೋಣ, ನಮ್ಮ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ತಲುಪಿಸೋಣ. ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ಹುಟ್ಟಿ ಭಾರತದಲ್ಲಿ ಬೆಳೆದು ವಿಶ್ವದಾದ್ಯಂತ ಅರಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವು ಕೇವಲ ಒಂದು ಚಲನಚಿತ್ರೋತ್ಸವನ್ನ ಆಚರಿಸ್ತಾ ಇಲ್ಲ, ಕರ್ನಾಟಕ ಮತ್ತು ವಿಶ್ವದ ನಡುವೆ ಒಂದು ದೊಡ್ಡ ಸೇತುವೆಯನ್ನ ನಿರ್ಮಾಣ ಮಾಡ್ತಿದ್ದೀವಿ. ಆ ಸೇತುವೆಯ ಮೂಲಕ ನಾವು ನಮ್ಮ ಭಾಷೆಗಳನ್ನ ಸಾಗಿಸ್ತೀವಿ, ನಮ್ಮ ಸಂಸ್ಕೃತಿಗಳನ್ನ ಸಾಗಿಸ್ತೀವಿ, ನಮ್ಮಲ್ಲಿರುವ ಕಥೆಗಳನ್ನ ಸಾಗಿಸ್ತೀವಿ, ಹಾಗೆ ನಮ್ಮ ಕನ್ನಡತನವನ್ನ ಸಾಗಿಸ್ತೇವೆ. ಹಾಗೆ ಕನ್ನಡ ಬೆಳೀಲಿ, ಕನ್ನಡ ನಾಡಿನ ಸಿನಿಮಾ ವಿಶ್ವದಾದ್ಯಂತ ಅದು ಬೆಳಗ್ತಾ ಇರಲಿ. ಮತ್ತೊಮ್ಮೆ ಗೌರಿ ಶಕ್ಕಿಯವರಿಗೂ ಮತ್ತು ನಮ್ಮ ಎಲ್ಲರಿಗೂ ಕೂಡ ಈ ಒಂದು ಮನಸ್ಸು ಮಾಡಿರ್ತಕ್ಕಂಥ ಆಯ್ಕೆ ಸಮಿತಿ ಇರ್ಬೋದು, ಅಥವಾ ಈ ಆಯ್ಕೆ ಸಮಿತಿಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಒಂದೊಂದು ಪ್ರಶಸ್ತಿಯನ್ನು ಕೊಡುವಾಗ್ಲೂ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಕಮಿಟಿಗಳನ್ನ ಮಾಡಿ ಅವರೆಲ್ಲರನ್ನು ಒಂದುಗೂಡಿಸಿದ್ದಾರೆ. ಆ ಎಲ್ಲ ಜೂರಿ ಇರ್ಬೋದು, ಸಂಘಟಕರಿರ್ಬೋದು, ಅಥವಾ ಪ್ರತಿಯೊಬ್ಬ ಆಯ್ಕಾ ಮಂಡಳಿ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮವರೇ ಆದ ಅತ್ಯಂತ ಹೆಚ್ಚು ಸಿನಿಮಾಗಳನ್ನ ನೀಡಿದಂತಹ ನಿರ್ದೇಶಕರು, ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂತ ಪಿ ಶೇಷಾದ್ರಿ ಅವರು,
ಅವರ ಸರಳತೆ, ಅವರ ಸಜ್ಜನಿಕೆಗೆ ಬಹಳ ದೊಡ್ಡ ಒಂದು ಸಲ್ಯೂಟ್. ಅವರು 51 ಸಿನಿಮಾಗಳನ್ನು ನೋಡಿ ಇವತ್ತು ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಇವತ್ತು ಆಯ್ಕೆ ಮಾಡಿ ಎಲ್ಲರನ್ನು ಒಂದುಗೂಡಿಸ್ಕೊಂಡು ಮಾಡಿದ್ದಾರೆ. ನನ್ನ ಮಾತು ಹೆಚ್ಚಾಗಿರ್ಬೋದು, ಆದ್ರೆ ನಾನು ಅತ್ಯಂತ ಪ್ರೀತಿಯಿಂದ ಇವತ್ತು ಈ ಸಮಾರಂಭಕ್ಕೆ ಬಂದಿದ್ದೀನಿ. ಕಾರಣ 100 ವರ್ಷದತ್ತ 93 ವರ್ಷ ಆಗಿದೆ ಕನ್ನಡ ಚಿತ್ರರಂಗಕ್ಕೆ. 100 ವರ್ಷಕ್ಕೆ ಇನ್ನು ಕೇವಲ 6 ವರ್ಷ ಕಳೆದ್ರೆ 6 ವರ್ಷ 3 ತಿಂಗಳಿಗೆ 100 ವರ್ಷದತ್ರ ದಾಪುಗಳನ್ನು ಹಾಕ್ತಿರ್ತಕ್ಕಂಥ ಚಿತ್ರರಂಗಕ್ಕೆ ಒಂದು ಮಾರುಕಟ್ಟೆ ಬೇಕು. ನಮಗೆ ನಮ್ಮ ಜಾಗತಿಕವಾಗಿ ಒಂದು ಮಾರುಕಟ್ಟೆ ಬೇಕು ಅಂತ ಹೇಳಿದಾಗ ಇಂಥ ಒಂದು ದಿನದಲ್ಲಿ ಅವರ 25ನೇ ವರ್ಷದ ಸಂಭ್ರಮದಲ್ಲಿ ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ಮತ್ತೊಮ್ಮೆ ಅಕ್ಕ ಸಮ್ಮೇಳನದ ಪ್ರತಿ ಒಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಕೇಳಿದ ಪ್ರತಿಯೊಬ್ಬರಿಗೂ ನಮಸ್ಕಾರ.